ನಮಸ್ಕಾರ, ಇದು ನಮ್ಮ ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಶಾಸಕರು ಜಿಲ್ಲಾಧಿಕಾರಿಗಳಿಂದ ರೈಲ್ವೆ ಅಂಡರ್ಪಾಸ್ ತರಕಾರಿ ಮಾರುಕಟ್ಟೆಗಳ ಪರಿಶೀಲನೆ. ಆಗಸ್ಟ್ ತಿಂಗಳಲ್ಲಿ ಅಂಡರ್ಪಾಸ್ ಲೋಕಾರ್ಪಣೆ ಎಂದ ಶಾಸಕ ರವಿಕುಮಾರ್. ವಾಹನ ಸವಾರರ ಸಮಸ್ಯೆಗೆ ಮುಕ್ತಿ. ಜಿಲ್ಲಾಡಳಿತದಿಂದ ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನಾಚರಣೆ. ಗಮನ ಸೆಳೆದ ಜಾಗೃತಿ ಜಾಥಾ. ಬಾಲ್ಯ ಕಲಿಕೆಗಾಗಿಯೇ ಹೊರತು ಹಣ ಗಳಿಕೆಗಲ್ಲ ಎಂದ ನ್ಯಾಯಾಧೀಶೆ ಬಿಜಿ ರಮಾ. ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಡಿಸಿ ನೇತೃತ್ವದಲ್ಲಿ ಪೂರ್ವ ಸಿದ್ಧತಾ ಸಭೆ. 1,000 ಮಂದಿ ಯೋಗಾಭ್ಯಾಸ ಮಾಡಲು ಸಿದ್ಧತೆ. ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಮಾತೃಭಾಷೆಯಲ್ಲಿ ತೀವ್ರ ಹಿನ್ನಡೆ. ಜಿಲ್ಲಾದ್ಯಂತ 3,571 ವಿದ್ಯಾರ್ಥಿಗಳು ಅನುತ್ತೀರ್ಣ. ಶಿಕ್ಷಣ ಇಲಾಖೆ ವಿರುದ್ಧ ಕದಂಬ ಸೈನ್ಯ ಆಕ್ರೋಶ. ಹಳೆ ಕಡತಗಳ ಅಕ್ರಮ ತಿದ್ದುಪಡಿ ಆರೋಪ. ತಿದ್ದುಪಡಿಗೆ ಅಧಿಕಾರಿಗಳು ಸಾಥ್. ನಾಗಮಂಗಲ ತಹಶೀಲ್ದಾರ್ರಿಂದ 3 ತುರ್ತು ನೋಟಿಸ್ ಜಾರಿ. ಮಂಡ್ಯದ ರೈಲ್ವೆ ಅಂಡರ್ಪಾಸ್ ಮತ್ತು ಮಾರುಕಟ್ಟೆಗೆ ಶಾಸಕ ಗಣಿಗ ರವಿಕುಮಾರ್ ಹಾಗೂ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅವರು ಭೇಟಿ ನೀಡಿ ಕಾಮಗಾರಿಗಳ ಪರಿಶೀಲನೆ ನಡೆಸಿದರು. ನಂತರ ಮಾತನಾಡಿದ ಶಾಸಕ ಗಣಿಗ ರವಿಕುಮಾರ್ ಅವರು ಇನ್ನು 1 ತಿಂಗಳಿನಲ್ಲಿ ಅಂಡರ್ಪಾಸ್ ಕಾಮಗಾರಿ ಪೂರ್ಣಗೊಳ್ಳಲಿದೆ ಎಂದರು. ಬುಧವಾರ ಬೆಳಗ್ಗೆ ಶಾಸಕ ಗಣಿಗ ರವಿಕುಮಾರ್ ಜೊತೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಸೇರಿ ಇತರ ಇಲಾಖೆ ಅಧಿಕಾರಿಗಳು ಪರಿಶೀಲನೆ ನಡೆಸಿದರು. ಮಂಡ್ಯದ ಮಹಾವೀರ ವೃತ್ತದಲ್ಲಿ ಮುಗಿಯುವ ಹಂತದಲ್ಲಿರುವ ಅಂಡರ್ಪಾಸ್ ಕಾಮಗಾರಿ ಹಾಗೂ ಮಾರುಕಟ್ಟೆ ಕಾಮಗಾರಿಗಳನ್ನು ಖುದ್ದು ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಗಣಿಗ ರವಿಕುಮಾರ್, ಇನ್ನು 1 ತಿಂಗಳೊಳಗೆ ಕಾಮಗಾರಿಯ ಕೆಲಸ ಸಂಪೂರ್ಣಗೊಳ್ಳಲಿದ್ದು ಆಗಸ್ಟ್ ತಿಂಗಳಲ್ಲಿ ರೈಲ್ವೆ ಅಂಡರ್ಪಾಸ್ ಉದ್ಘಾಟನೆಯಾಗಲಿದೆ ಅಂತ ಹೇಳಿದರು. ಕಾಮಗಾರಿಯನ್ನು ತ್ವರಿತವಾಗಿ ಮುಗಿಸಲು ಸೂಚನೆ ಕೊಡಲಾಗಿದೆ ಅಂತ ತಿಳಿಸಿದರು. ದಿನಗಳಿಂದ ಸಾರ್ವಜನಿಕರಿಗೆ ಅನಾನುಕೂಲ ಆಗ್ತಿದ್ದಂಥ ರೈಲ್ವೆ ಮಹಾವೀರ ಸರ್ಕಲ್ನ ಪೇಟೆ ಬೀದಿಗೆ ಸಂಪರ್ಕಿಸುವಂಥ ರೈಲ್ವೆ ಅಂಡರ್ಪಾಸ್ ಕಾಮಗಾರಿಯನ್ನು ಅವರ ರೈಲ್ವೆ ಇಂಜಿನಿಯರು ಮತ್ತು ಮಾನ್ಯ DC ಅವರು ನಾನು ಎಲ್ಲ ನೋಡಿದ್ದೀವಿ. ಆಗಸ್ಟ್ ತಿಂಗಳಲ್ಲಿ ಅದನ್ನು ಉದ್ಘಾಟನೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ಮತ್ತು ನೀರೆಲ್ಲ ಬರದೇ ಇರೋಗೆ ಏನೇನು ಮಾಡಬೇಕು ಅಂತ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಅದನ್ನು ಇಮಿಡಿಯೇಟ್ಲಿ ಮಾಡೋಕ್ಕೆ ಇಂಜಿನಿಯರ್ಗಳಿಗೆ ಹೇಳಿದ್ದೀವಿ. ಮಾರುಕಟ್ಟೆ ಕಾಮಗಾರಿ ಕೂಡ ನಡೆಯುತ್ತಿದ್ದು ಆದಷ್ಟು ಬೇಗ ಮಾರುಕಟ್ಟೆ ಉದ್ಘಾಟನೆಯಾಗಿ ವ್ಯಾಪಾರಸ್ಥರಿಗೆ ಹಂಚಿಕೆ ಮಾಡಲಾಗುವುದು ಅಂತ ಅವರು ತಿಳಿಸಿದರು. ಜೊತೆಗೆ ಭಾಳ ದಿನಗಳಿಂದ ನಮ್ಮ ಪುರಾತನ ಮಾರುಕಟ್ಟೆ ಕಟ್ಟಿದ್ದೀವಿ. ಅದನ್ನಿನ್ನೂ ಫಲಾನುಭವಿಗಳಿಗೆ ಹಂಚಿಕೆ ಮಾಡಿಲ್ಲ. ಮತ್ತು ಇನ್ನೂ ಸಣ್ಣ ಪುಟ್ಟ ಕಾಮಗಾರಿಗಳಿದೆ. ಅದನ್ನು ಕೂಡ ಯಾರು ಈ ಮಾರುಕಟ್ಟೆಯಲ್ಲಿ ಇದರಲ್ಲಿ ನಮ್ಮದು ಏನೂ ಇಲ್ಲ. ಈ ಹಿಂದೆ ಇದ್ರ ಬಗ್ಗೆ ಆಲ್ರೆಡಿ ರೆಸಲ್ಯೂಷನ್ ಆಗಿದೆ. ಎಷ್ಟು ಜನ ಹೊಡೆದಾಕಬೇಕಾದ್ರೆ ಇದ್ದರೂ ಕೆಲವರಿಗೆ ನಾವು ಆಲ್ರೆಡಿ APMC ಮಾರ್ಕೆಟಲ್ಲಿ ಸರ್ಕಾರ ವತಿಯಿಂದ ಕೊಟ್ಟಿದ್ದೀವಿ. ಇನ್ನು ಉಳಿದವರಿಗೆ ಇಲ್ಲಿ ಕೊಡಬೇಕು. ಅದನ್ನು ಹೇಗೆ ಹಂಚಬೇಕು ಅಂತೇಳಿ ಅಧಿಕಾರಿ ವರ್ಗದವರಿಂದ ಚರ್ಚೆ ಮಾಡ್ತಾಯಿದ್ವಿ. ಅದನ್ನು ಕೂಡ ಬೇಗ ಕಾಮಗಾರಿ ಮುಗಿಸಿ ಆಗಸ್ಟ್ 15ರೊಳಗಡೆ ಇದನ್ನು ಇನಾಗ್ರೇಷನ್ ಮಾಡಿ ವ್ಯಾಪಾರಿಗಳಿಗೆ ಹಂಚಿಕೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ಅದಕ್ಕೆ ಎಲ್ಲ ವ್ಯಾಪಾರಿಗಳು ಸಹಕರಿಸಬೇಕು. ನಿಮ್ಮಲ್ಲೇ ಯಾವುದೇ ರೀತಿಯ ಇದನ್ನು ಮಾಡಿಕೊಂಡು ಗೊಂದಲ ಮಾಡೋದು ಬೇಡ. ಆಗಸ್ಟ್ 15ರೊಳಗಡೆ ಇದನ್ನು ಇನಾಗ್ರೇಷನ್ ಮಾಡ್ತೀವಿ. ಒಳ್ಳೆಯದಾಗಲಿ. ಕುಮಾರಣ್ಣವರು ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾಗಿದ್ದರೆ ಒಳ್ಳೆಯದಾಗಲಿ. ನಮ್ಮ ರಾಜ್ಯಕ್ಕೂ ಒಳ್ಳೇದು ಮಾಡಿ ಒಂದಷ್ಟು ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡಿಸಿ ಒಳ್ಳೇದು ಮಾಡಲಿ ಅನ್ನೋದು ಕೇಳ್ಕೊಳ್ತೀವಿ. ಜಿಲ್ಲಾಡಳಿತ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಕಾರ್ಮಿಕ ಇಲಾಖೆ, ಜಿಲ್ಲಾ ಬಾಲಕಾರ್ಮಿಕ ಯೋಜನಾ ಸೊಸೈಟಿ ಹಾಗೂ ವಕೀಲರ ಸಂಘದ ಆಶ್ರಯದಲ್ಲಿ ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನದ ಅಂಗವಾಗಿ ಮಂಡ್ಯದಲ್ಲಿ ಜಾಗೃತಿ ಜಾಥಾ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು. ಜಾಗೃತಿ ಜಾಥಾಕ್ಕೆ ಪ್ರಧಾನ ಜಿಲ್ಲಾ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಚಾಲನೆ ಸಂದರ್ಭದಲ್ಲಿ ಮಾತನಾಡಿದ ಅವರು, ಬಾಲ್ಯ ಕಲಿಕೆಗಾಗಿ ಹೊರತು ಹಣ ಗಳಿಕೆಗಲ್ಲ, ಬಾಲಕಾರ್ಮಿಕರ ಪದ್ಧತಿಯನ್ನು ನಿಷೇಧಿಸಲು ಸಾರ್ವಜನಿಕರು ಸಹಕರಿಸಬೇಕು ಅಂತ ಮನವಿ ಮಾಡಿದರು. 18 ವರ್ಷದ ಒಳಗಿನ ಮಕ್ಕಳನ್ನು ಯಾರೂ ಕೆಲಸಕ್ಕೆ ಸೇರಿಸಿಕೊಳ್ಳಬಾರದು. ಈ ಮೂಲಕ ಬಾಲಕಾರ್ಮಿಕರ ಪದ್ಧತಿಯನ್ನು ನಿವಾರಣೆ ಮಾಡಬೇಕು ಅಂತ ಹೇಳಿದರು. ಎಲ್ಲರಿಗೂ ನಮಸ್ಕಾರ. ಬಾಲಕಾರ್ಮಿಕ ವಿರೋಧಿ ದಿನಾಚರಣೆನ ನಾವು ಆಚರಿಸ್ತಾ ಇದ್ದೇವೆ. ಎಲ್ಲರಿಗೂ ಗೊತ್ತಿರೋ ಹಾಗೆ ಮನುಷ್ಯನ ಜೀವನದಲ್ಲಿ ಬಾಲ್ಯ ಅತ್ಯಮೂಲ್ಯ. ಮುಗ್ಧತೆಯಿಂದ ಕೂಡಿರುವ ಬಾಲ್ಯದಲ್ಲಿ ಅವರ ಬಾಲ್ಯದ ಮುಗ್ಧತೆಯನ್ನು ಕಳ್ಕೊಳ್ಳೋದು ಈ ರೀತಿ ಕಾರ್ಮಿಕರಾದ ಸಂದರ್ಭದಲ್ಲಿ. ಕಾನೂನುಗಳು ಎಷ್ಟೇ ಬಂದರೂ ಕೂಡ ಸಮಾಜದಲ್ಲಿ ಜನ ಕಾನೂನಿನ ಅರಿವು ಇದ್ದೋ ಇಲ್ಲದೆಯೋ ಅಥವಾ ಅವರ ಸ್ವಾರ್ಥದಿಂದ ಮಕ್ಕಳನ್ನು ಕಾರ್ಮಿಕತೆಗೆ ಎಳಿತಾರೆ. ಕಾನೂನಿನ ಅಡಿಯಲ್ಲಿ ಎಷ್ಟೇ ಪ್ರಕರಣಗಳು ದಾಖಲಾದರೂ
ಅಂತಹ ಪ್ರಕರಣಗಳು ಮತ್ತೆ ಮತ್ತೆ ನಡೀತಾ ಇರೋದು ನಮ್ಮ ಎಲ್ಲರ ಗಮನದಲ್ಲೂ ಇದೆ. ನಾವಂತೂ ಪ್ರಕರಣದಲ್ಲಿ ಕೇಸುಗಳನ್ನು ನಾವು ತೀರ್ಮಾನ ಮಾಡಿ ಒಳ್ಳೆಯ ಎವಿಡೆನ್ಸ್ ಬಂದಾಗ ಶಿಕ್ಷೆ ಕೊಡ್ತೇವೆ. ಆದರೆ ಜನರಲ್ಲಿ ಜಾಗೃತಿ ಮೂಡಬೇಕು ಆ ಬಗ್ಗೆ ಅಂಥೇಳಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಇಲಾಖೆಯವರು. ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಕೈನಲ್ಲಿ ಏನು ಮಾಡಲಿಕ್ಕಾಗುತ್ತೆ, ಕಾನೂನೆಲ್ಲ ಇದೆ ನಿಜ, ಆದರೆ ಜನ ಅದನ್ನು ಅರ್ಥಕೊಂಡು ನಡ್ಕೊಳ್ದೇ ಇದ್ದರೆ ಯಾವ ಕಾನೂನಿನ ಸಹಾಯ ಸಮಾಜಕ್ಕಾಗಲ್ಲ. ಸೊ ಜನರಲ್ಲಿ ಜಾಗೃತಿ ಅಂದರೆ ಏನಿಲ್ಲ, ನಾವು ಯಾವುದೇ ಬಾಲಕರನ್ನು ಮಕ್ಕಳನ್ನು ಕೆಲಸಕ್ಕೆ ನೇಮಿಸ್ಕೊಳ್ದೇ ಇರೋದೇ ನಿಜವಾದ ಆ ಕಾನೂನಿನ ಆಚರಣೆ ಆಗುತ್ತೆ. ಜಿಲ್ಲಾ ಕಾರ್ಮಿಕ ಅಧಿಕಾರಿ ಚೇತನ್ ಕುಮಾರ್ ಮಾತನಾಡಿ, ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ ಅಂಗವಾಗಿ ಜಾಥಾವನ್ನು ಹಮ್ಮಿಕೊಳ್ಳಲಾಗಿದೆ. ಆ ಮೂಲಕ ಮಕ್ಕಳನ್ನು ಕಾರ್ಮಿಕರನ್ನಾಗಿ ಮಾಡುವುದು ಅಪರಾಧ ಎಂದು ಜಾಗೃತಿ ಮೂಡಿಸಲಾಗುತ್ತಿದೆ ಅಂತ ಹೇಳಿದರು. ಆಗುತ್ತೆ ಇದು ನಮ್ಮ ಯಾರು ಬಾಲಕಾರ್ಮಿಕರನ್ನ ಇಟ್ಕೊಳ್ಬಾರ್ದು ಮಂಡ್ಯ ಜಿಲ್ಲೆಯಲ್ಲಿ ಒಂದು ಜಾಗೃತಿ ನಾವು ಇದರಿಂದ ಮೂಡಿಸ್ತಾ ಇದ್ದೀವಿ. ಇದಾದಮೇಲೆ ಸಭಾ ಕಾರ್ಯಕ್ರಮ ಆಗುತ್ತೆ. ಸಭಾ ಕಾರ್ಯಕ್ರಮದಲ್ಲಿ ಎಲ್ಲ 24ನೇ ಸೆಕ್ಷನ್ 17 ಇನ್ಸ್ಪೆಕ್ಟರ್ಸ್ಗಳಿಗೆಲ್ಲ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಟ್ರೈನಿಂಗ್ ಕೊಟ್ಟು ಎಲ್ಲ ಇದರಲ್ಲಿ ಮಂಡ್ಯ ಜಿಲ್ಲೆನ ಬಾಲಕಾರ್ಮಿಕ ಮುಕ್ತ ಜಿಲ್ಲೆ ಮಾಡಬೇಕು ಅಂತ ನಾವು ಶ್ರಮ ವಹಿಸಬೇಕು. ಇದರಲ್ಲಿ ಎಲ್ಲ ಸಾರ್ವಜನಿಕರು ಎಲ್ಲ ಇಲಾಖೆಗಳು ಸಹಕಾರನ ನಾವು ಕೋರಿ ನನ್ನ ಮಾತನ್ನ ಮುಗಿಸ್ತೀನಿ. ನಮಸ್ತೆ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ, BO ಮಹಾದೇವ್ ಸೇರಿದಂತೆ ಇತರ ಅಧಿಕಾರಿಗಳು ಉಪಸ್ಥಿತರಿದ್ದರು. ಜಿಲ್ಲಾಡಳಿತ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಕಾರ್ಮಿಕ ಇಲಾಖೆ, ಜಿಲ್ಲಾ ಬಾಲ ಕಾರ್ಮಿಕ ಯೋಜನಾ ಸೊಸೈಟಿ ಹಾಗೂ ವಕೀಲರ ಸಂಘ ಮಂಡ್ಯ ಇವರ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನದ ಅಂಗವಾಗಿ ಮಂಡ್ಯ ನಗರದ ಕರ್ನಾಟಕ ಸಂಘದ ಆವರಣದಲ್ಲಿ ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನಾಚರಣೆ ಹಾಗೂ ಕಲಂ 17ರಡಿ ನೇಮಕಗೊಂಡ ನೌಕರರಿಗೆ ತರಬೇತಿ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು. ಕರ್ನಾಟಕ ಸಂಘದ ಸಭಾಭವನದಲ್ಲಿ ನಡೆದ ಕಾರ್ಯಕ್ರಮವನ್ನು ಗಣ್ಯರು ಕಾರ್ಯಕ್ರಮಕ್ಕೆ ನೀರೆರೆಯುವ ಮೂಲಕ ಉದ್ಘಾಟಿಸಿದರು. ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಬಾಲಕಾರ್ಮಿಕ ಯೋಜನಾ ಸೊಸೈಟಿಯ ಅಧ್ಯಕ್ಷರಾದ ಡಾಕ್ಟರ್ ಕುಮಾರ್ ಮಾತನಾಡಿ, ವಿಶ್ವ ಕಾರ್ಮಿಕ ವಿರೋಧಿ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದ್ದು, ಕಾರ್ಮಿಕ ವಿರೋಧಿ ನೀತಿಯ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಅವಶ್ಯಕತೆ ಇದೆ ಅಂತ ಹೇಳಿದರು. ಬಾಲಕಾರ್ಮಿಕ ಕಾಯ್ದೆಯನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಿದಾಗ ಮಾತ್ರ ಬಾಲಕಾರ್ಮಿಕ ಪದ್ಧತಿಯನ್ನು ಸಮಾಜದಿಂದ ತೊಡಗಿಸಲು ಸಾಧ್ಯ. ಬಾಲಕಾರ್ಮಿಕ ಪದ್ಧತಿಯ ಬದಲಾಗಿ ಮಕ್ಕಳಿಗೆ ಶಿಕ್ಷಣ ನೀಡುವ ಅವಶ್ಯಕತೆ ಇದೆ ಅಂತ ಹೇಳಿದರು. ಯಾವ್ಯಾವ ಶಾಲೆಗಳಲ್ಲಿ ಮಕ್ಕಳು ಬಿಟ್ಟೋಗಿದ್ದಾರೆ, ಸೊ 15 ಡೇಸಿಂದ ಮಗು ಬರ್ತಾ ಇಲ್ಲ, 1 ತಿಂಗಳಿಂದ ಮಗು ಬರ್ತಾ ಇಲ್ಲ, ಬಡ್ಡಿಯನ್ನು ನಾವು ಎಜುಕೇಷನ್ ಡಿಪಾರ್ಟ್ಮೆಂಟ್ನಲ್ಲಿ ಸಾಸ್ ಅನ್ನುವಂಥ ಒಂದು ಸಾಫ್ಟ್ವೇರ್ನಲ್ಲಿ ಪ್ರತಿದಿನ ಅಟೆಂಡೆನ್ಸನ್ನು ಎಂಟ್ರಿ ಮಾಡ್ತಾರೆ. ಅದು ಹೋಗಿ ನೀವು ಶಾಲೆಗೆ ಏನು ಕೇಳೋ ಅವಶ್ಯಕತೆ ಇಲ್ಲ. ಇದು ಆನ್ಲೈನ್ ಡೇಟಾ ಇದೆ. ಆನ್ಲೈನ್ ಡೇಟಾನ BO ಮೂಲಕ ತೆಗೆದುಕೊಂಡ್ರೆ ನಿಮಗೆ ಡೇಟಾ ಸಿಗುತ್ತೆ. ಯಾವ ವಿದ್ಯಾರ್ಥಿ 15 ದಿವಸದಿಂದ ಕಂಟಿನ್ಯೂಸ್ ಬಂದಿಲ್ಲ, ಅಥವಾ ಅರ್ಧಕ್ಕೆ ಶಾಲೆ ಬಿಟ್ಟಿದೆ, ಕಂಟಿನ್ಯೂಸ್ ಅಬ್ಸೆಂಟ್ ಇದೆ, ಗೈರು ಹಾಜರಾಗಿದೆ ಅಂತ ಮಾಹಿತಿಯನ್ನು ತೆಗೆದುಕೊಂಡು ಆ ಪಟ್ಟಿ ಇಟ್ಕೊಂಡು ನೀವು ಅಟ್ಲೀಸ್ಟ್ ಒಂದು ಟೀಮ್ ಮಾಡಿ, ಗ್ರಾಮ ಪಂಚಾಯತಿ ಮಾಡಿದ್ರೆ ಟೀಮ್ ಮಾಡಿ ಆ ಮಗು ಮನೆಗೆ ಹೋಗಿ ಕೇಳಿ, ಯಾಕೆ ಬರ್ತಾ ಇಲ್ಲ, ಏನು ಕಾರಣ ಇದೆ ನಾವು ಕೇಳಬೇಕು. ಹಾಗಾಗಿ ಎಲ್ಲೋ ಒಂದು ಕಡೆ ನಾವು ಆ ಮೂಲ ಬೇರು ಯಾವುದು ಅಂತ ಹೇಳಿದ್ರೆ ಅಲ್ಲಿ ಶಾಲೆಗಳಲ್ಲಿ ಹುಡುಕ್ಬೇಕು. ನೀವು ಅಂಗಡಿಗಳಲ್ಲಿ ಹೋಗೋದು, ಹೋಟೆಲ್ಗಳಲ್ಲಿ ಹೋಗೋದು, ಅಲ್ಲಿ ಯಾರು ಸಿಕ್ಕಿದ್ರೆ ಕೇಳ್ತೀವಿ ಅಂತ ಅಲ್ಲ. ಸೊ ಆ ಮೂಲ ಬೇರು ಅಲ್ಲಿ. ಸೊ ಶಾಲೆಗೆ ಬರ್ತಾ ಇಲ್ಲ ಅಂದರೆ ಯಾಕೆ ಬರ್ತಾ ಇಲ್ಲ, ಬರ್ತಾ ಇರುವಂಥ ಮಗು ಸಡನ್ನಾಗಿ ಯಾಕೆ ಸ್ಟಾಪ್ ಆಗಿದೆ, ಅಬ್ಸೆಂಟ್ ಆಗಿದೆ ಅಂತ ಕೇಳುವಂಥ ಒಂದು ಪ್ರಶ್ನೆ ಮಾಡುವಂಥ ಮನೋಭಾವವನ್ನು ನಾವೆಲ್ಲರೂ ಬೆಳೆಸ್ಕೊಳ್ಬೇಕು. ಹಾಗಾಗಿ ಕಾರ್ಮಿಕ ಇಲಾಖೆ ಒಂದೇ ಇಲಾಖೆಯಿಂದ ಬಾಲಕಾರ್ಮಿಕ ಪದ್ಧತಿಯನ್ನು ನಾವು ತೊಡಗಿಸ್ತೇವೆ ಅಂದರೆ ಆಗೋದಿಲ್ಲ. ಇದೇ ಎಲ್ಲ ಅಧಿಕಾರಿಗಳ ಜೊತೆಗೆ ಸಾರ್ವಜನಿಕರ ಸಹಭಾಗಿತ್ವ ಬೇಕು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಆನಂದ್ ಮಾತನಾಡಿ, ಎಲ್ಲಿ ಬಾಲಕಾರ್ಮಿಕರು ಕಂಡುಬರುತ್ತಾರೋ ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಕ್ರಮವನ್ನು ಜರುಗಿಸಬೇಕು. ಕಾನೂನನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಿದಾಗ ಮಾತ್ರ ಸಮಾಜದಿಂದ ಬಾಲಕಾರ್ಮಿಕ ಪದ್ಧತಿಯನ್ನು ನಿರ್ಮೂಲನೆ ಮಾಡಲು ಸಾಧ್ಯ ಅಂತ ಹೇಳಿದರು. ನಮ್ಮೆಲ್ಲರ ಜವಾಬ್ದಾರಿ ಏನು, ಏನು ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ ಇದೆ, ಇದನ್ನು ಸಹಕಾರಗೊಳಿಸ್ಬೇಕಂದ್ರೆ ನಾವೆಲ್ಲ ಎಚ್ಚೆತ್ಕೊಬೇಕು. ಎಲ್ಲೆಲ್ಲಿ ಬಾಲಕಾರ್ಮಿಕ ಪದ್ಧತಿ ಇದೆ ಅದನ್ನು ತಡೆಗಟ್ಟಬೇಕು, ಅದನ್ನು ಖಂಡಿಸಬೇಕು. ಆ ಮೂಲಕ ನಾವೆಲ್ಲ ಸಮಾಜದಲ್ಲಿ ಒಂದು ಭಾಗವಾಗಿ ಸಾಮಾಜಿಕ ಜವಾಬ್ದಾರಿಯಿಂದ, ಸಾಮಾಜಿಕ ಹೊಣೆಗಾರಿಕೆಯಿಂದ ಮಕ್ಕಳನ್ನು ಬಾಲಕಾರ್ಮಿಕ ಪದ್ಧತಿಯಿಂದ ತಡೆಗಟ್ಟೋಣ, ಅವ್ರಿಗೆ ಶಿಕ್ಷಣ ನೀಡಿ ದೇಶದ ಅಭಿವೃದ್ಧಿಗೆ ಸಹಕರಿಸೋಣ. ಧನ್ಯವಾದ. ಸಮಾರಂಭದಲ್ಲಿ ADC ಡಾಕ್ಟರ್ H. ನಾಗರಾಜು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ರಾಜಮೂರ್ತಿ, ನಿವೃತ್ತ ಜಿಲ್ಲಾ ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಕಾನೂನುಗಳ ಸಲಹೆಗಾರ ವಿಜಯದೇವ್ ನಾಯಕ್, ಯೋಜನಾ ನಿರ್ದೇಶಕ HT ಪ್ರಭಾಕರ್ ಸೇರಿದಂತೆ ಇತರರಿದ್ದರು. ಕಿಶೋರ ಕಾರ್ಮಿಕರ ಸೇವೆಯನ್ನು ಪಡೆಯುವುದಿಲ್ಲವೆಂದು ಪ್ರಮಾಣ ಮಾಡುತ್ತೇನೆ.
ಕೆಆರ್ಪೇಟೆ ಪಟ್ಟಣದ ದುಂಡಿಶೆಟ್ಟಿ ಲಕ್ಷ್ಮಮ್ಮ ಸ್ಮಾರಕ ಸಾರ್ವಜನಿಕ ಆಸ್ಪತ್ರೆಗೆ ಮಂಡ್ಯ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಮೋಹನ್ ದಿಢೀರ್ ಭೇಟಿ ನೀಡಿ ರೋಗಿಗಳ ಆರೋಗ್ಯ ಕುಶಲೋಪರಿ ವಿಚಾರಣೆ ನಡೆಸಿ ವಾರ್ಡ್ಗಳಲ್ಲಿ ಸಂಚರಿಸಿ ಪರಿಶೀಲನೆ ನಡೆಸಿದರು. ಕೆಆರ್ಪೇಟೆ ಪಟ್ಟಣದ ದುಂಡಶೆಟ್ಟಿ ಲಕ್ಷ್ಮಮ್ಮ ಸ್ಮಾರಕ ಸಾರ್ವಜನಿಕ ಆಸ್ಪತ್ರೆಗೆ ಮಂಡ್ಯ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಮೋಹನ್ ದಿಢೀರ್ ಭೇಟಿ ನೀಡಿ ರೋಗಿಗಳ ಆರೋಗ್ಯವನ್ನು ವಿಚಾರಿಸಿದರು ಮತ್ತು ವಾರ್ಡ್ಗಳಲ್ಲಿ ಸಂಚರಿಸಿ ಪರಿಶೀಲನೆ ಮಾಡಿದರು. ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರ ಕಾರ್ಯದಕ್ಷತೆ ಮತ್ತು ಸೇವಾ ಭಾವನೆಗೆ THO ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ವೈದ್ಯೋ ನಾರಾಯಣ ಹರಿ ಎಂಬ ನಾನುಡಿಯಂತೆ ಸರ್ಕಾರಿ ಆಸ್ಪತ್ರೆಗೆ ಬರುವ ರೋಗಿಗಳು ಬಡಜನರೇ ಆಗಿರುವುದರಿಂದ ವೈದ್ಯರು ರೋಗಿಗಳನ್ನು ನಗುಮುಖದಿಂದ ಆತ್ಮೀಯತೆಯಿಂದ ಗುಣಮಟ್ಟದ ಚಿಕಿತ್ಸೆ ನೀಡಬೇಕು ಅಂತ ಅವರು ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಶಶಿಕುಮಾರ್, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಅಜಿತ್ ಸೇರಿದಂತೆ ಇತರರಿದ್ದರು. ಹಳೆ ಕಡತಕ್ಕೆ ಅಕ್ರಮವಾಗಿ ತಿದ್ದುಪಡಿ ಮಾಡಿರುವ ಹಿನ್ನೆಲೆಯಲ್ಲಿ ನಾಗಮಂಗಲ ತಹಶೀಲ್ದಾರ್ ನಹೀಂ ಉನ್ನೀಸ್ ರವರು ದರಖಾಸ್ತು ಶಾಖೆಯ ಶಿರಸ್ತೇದಾರ್ ಮಲ್ಲಿಕಾರ್ಜುನ ಸ್ವಾಮಿ, ದ್ವಿತೀಯ ದರ್ಜೆ ಸಹಾಯಕ AD ಅಭಿನಂದನ್ ಹಾಗೂ ದ್ವಿತೀಯ ದರ್ಜೆ ಸಹಾಯಕ HV ಸತೀಶ್ ಅವರಿಗೆ ಕಾರಣ ಕೇಳಿ ತುರ್ತು ನೋಟಿಸ್ ಜಾರಿ ಮಾಡಿದ್ದಾರೆ. ನಾಗಮಂಗಲ ತಾಲೂಕಿನ ರಾಜಕೀಯ ಪ್ರಭಾವಿ ಮುಖಂಡನ ಬಳಿ ಕಂದಾಯ ಇಲಾಖೆಯ ದರಖಾಸ್ತು ಕಮಿಟಿಯ ಹಲವಾರು ಕಡತಗಳು ಇರಿಸಿಕೊಂಡಿದ್ದು, ತಮ್ಮಿಷ್ಟಕ್ಕೆ ಬಂದಂತೆ ತಮ್ಮ ಬೆಂಬಲಿಗರ ಹೆಸರು ಹೇಳಿ ಕಡತಕ್ಕೆ ಹೊಸದಾಗಿ ಅಕ್ರಮವಾಗಿ ತಿದ್ದುಪಡಿ ಮಾಡುವ ಮೂಲಕ ದರಖಾಸ್ತು ಶಾಖೆಯ 3 ಅಧಿಕಾರಿಗಳ ಜೊತೆಗೂಡಿ ಹಳೆ ಕಡತಗಳಿಗೆ ಹೊಸ ಹೆಸರನ್ನು ನಮೂದಿಸಿದ್ದಾರೆ ಎಂದು ಸಾರ್ವಜನಿಕವಾಗಿ ಈ ವಿಚಾರ ಚರ್ಚೆವಾಗಿತ್ತು. ಈ ವಿಷಯದ ಆಧಾರವಾಗಿ ಮಂಡ್ಯ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದ್ದ ಸಂಬಂಧ ತಹಶೀಲ್ದಾರ್ ನಹೀಂ ಉನ್ನೀಸ್ ರವರು ದರಖಾಸ್ತು ಶಾಖೆಯ ಶಿರಸ್ತೇದಾರ್ ಮಲ್ಲಿಕಾರ್ಜುನ ಸ್ವಾಮಿ, ದ್ವಿತೀಯ ದರ್ಜೆ ಸಹಾಯಕ AD ಅಭಿನಂದನ್ ಹಾಗೂ ದ್ವಿತೀಯ ದರ್ಜೆ ಸಹಾಯಕ HV ಸತೀಶ್ ಈ ಮೂವರಿಗೆ ಅನ್ಯ ವ್ಯಕ್ತಿ ಬಳಿ ಸರ್ಕಾರಿ ಕಡತಗಳು ಕರ್ತವ್ಯ ನಿರ್ಲಕ್ಷ್ಯತನ ಕುರಿತು ಕಾರಣ ಕೇಳಿ ತುರ್ತು ನೋಟಿಸ್ ಜಾರಿ ಮಾಡಿದ್ದಾರೆ. ನಾಗಮಂಗಲ ತಾಲೂಕಿನಲ್ಲಿ ಪ್ರಭಾವಿಗಳ ಬೆಂಬಲ ಮತ್ತು ದರಖಾಸ್ತು ಕಮಿಟಿಯ ಅಧಿಕಾರಿಗಳಿಗೆ ಭರಪೂರ ಹಣ ನೀಡಿದರೆ ಮಂಜೂರಾಗಿರುವ ಭೂಮಿಯನ್ನೇ ಹೆಸರು ತಿದ್ದುಪಡಿ ಮಾಡಿ ಮತ್ತೊಬ್ಬ ವ್ಯಕ್ತಿಗೆ ನೀಡುವ ಏಕೈಕ ಕಂದಾಯ ಇಲಾಖೆಯ ಭ್ರಷ್ಟ ದರಖಾಸ್ತು ಶಾಖೆ ಎಂದರೆ ಅದು ಈ ಇಲಾಖೆ ಅಂತ ಹೇಳಲಾಗ್ತಿದೆ. ಹಲವಾರು ದೂರು ಮತ್ತು ಅಕ್ರಮಗಳಿಗೆ ಸಂಬಂಧಿಸಿದಂತೆ ನಾಗಮಂಗಲ ದರಖಾಸ್ತು ಶಾಖೆಯ ವಿರುದ್ಧ ಜಿಲ್ಲಾಧಿಕಾರಿ ಕಚೇರಿಯಿಂದ ಒಂದು ತಂಡವನ್ನು ರಚನೆ ಮಾಡಿ ತನಿಖೆಯನ್ನು ಕೂಡ ನಡೆಸಲಾಗಿದೆ. ಆದರೆ ತನಿಖೆಯಿಂದ ಎಲ್ಲ ಕಡತಗಳು ಕೂಡ ಪೆಟ್ಟಿಗೆಯಲ್ಲಿ ಸುಭದ್ರವಾಗಿ ಉಳ್ಕೊಂಡಿದ್ದಾವೆ. ದರಖಾಸ್ತು ಕಮಿಟಿಯ ಮೇಲೆ ಸಾವಿರಾರು ದೂರುಗಳಿದ್ದರೂ ನೆಪ ಮಾತ್ರಕ್ಕೆ ಒಂದು ತನಿಖೆಯನ್ನು ಮಾಡಿ ಮಗದೊಂದು ನೋಟಿಸ್ ನೀಡಿ ಕೈ ತೊಳೆದುಕೊಳ್ತಿದ್ದಾರೆ. ಅಲ್ಲಿಗೆ ದಾಖಲಾಗಿದ್ದ ದೂರುಗಳು ಪ್ರಕರಣಗಳು ಎಳ್ಳು ಬಿಟ್ಟು ಪಿಂಡ ಪ್ರದಾನ ಮಾಡಿದಂತಾಗಿದ್ದಾವೆ. ಆಗಿರುವ ವಿಜಯಕುಮಾರ್ ಅವರು ಸೇರಿ ಯಾವುದೇ ಅಧಿಕಾರಿಗಳ ಗಮನ ತರದಂತೆ ಆ ಫೈಲ್ಗಳನ್ನ, ಆ ಕಡತಗಳನ್ನ ಎಲ್ಲೋ ಒಂದು ಖಾಸಗಿ ಸ್ಥಳಕ್ಕೆ ತೆಗೆದುಕೊಂಡು ಹೋಗಿ ತಿದ್ದುಪಡಿ ಮಾಡ್ತಕ್ಕಂಥದ್ದು ಇವತ್ತು ನಾಗಮಂಗಲದಲ್ಲಿ ಪ್ರತಿ ಬೀದಿಗಳಲ್ಲೂ ಕೂಡ ಮಾತಾಡ್ತಕ್ಕಂಥದ್ದು ಸಾರ್ವಜನಿಕರ ಗಮನದಲ್ಲಿ ಇವತ್ತು ತಾಂಡ ಮಾಡ್ತಾ ಇದೆ. ಈ ವಿಚಾರ ಸಂಬಂಧಪಟ್ಟ ಜಿಲ್ಲಾಧಿಕಾರಿ ಗಮನಕ್ಕೆ ಹೋಗಿ ಅವರು ನೋಟಿಸ್ ಕೊಟ್ಟು ತಹಸೀಲ್ದಾರ್ ಅವರು ದರಖಾಸ್ತು ಕಮಿಟಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಈ ಮೂವರಿಗೂ ಕೂಡ ನೋಟಿಸ್ ಕೊಟ್ಟರು ಕೂಡ ಇದುವರೆಗೂ ಯಾವುದೇ ರೀತಿ ಕೂಡ ತನಿಖೆಗಳಾಗಿಲ್ಲ. ಯಾವುದೇ ರೀತಿ ಕೂಡ ಅವ್ರ ಮೇಲೆ ಅವ್ರು ಅಮಾನತು ಮಾಡೋದೇ ಆಗಲಿ, ಸಸ್ಪೆಂಡ್ ಮಾಡೋದೇ ಆಗಲಿ ಯಾವುದೇ ರೀತಿ ಜಿಲ್ಲಾಧಿಕಾರಿಗಳು ಗಮನ ಹರಿಸಿಲ್ಲ. ಇದು ಸಾರ್ವಜನಿಕ ವಲಯದಲ್ಲಿ ಭಾಳಷ್ಟು ಸಮಸ್ಯೆಗೀಡಾಗಿದೆ ಮತ್ತು ಗೊಂದಲಕ್ಕೀಡಾಗಿದೆ. ಇವತ್ತು ನಾಗಮಂಗಲ ತಾಲೂಕು ಏನು LND ಸೆಕ್ಷನ್ನು ನಿಜವಾಗಿಯೂ ಕೂಡ ಇವತ್ತು ಅದು ನಾವು ಅವ್ರನ್ನ ಬೇರೆ ಥರ ಹೇಳ್ಬೇಕಾಗ್ತದೆ. ಏಕೆಂದರೆ ನಮ್ಮ ಭಾಷೆಗಳಲ್ಲಿ ಮಾತಾಡಬಾರ್ದು. ನಿಜವಾಗ್ಲೂ ಕೂಡ ಹಗಲು ದರೋಡೆಕೋರರು ಅಂತ ಹೇಳಿದ್ರು ಕೂಡ ಅದು ತಪ್ಪಾಗಲಾರದು. ದರಖಾಸ್ತು ಕಮಿಟಿಯ ಮೇಲೆ ಸಾವಿರಾರು ದೂರುಗಳಿದ್ದರೂ ಈ ಶಾಖೆಗೆ ಬರಲು ಪ್ರಭಾವಿಗಳ ಬೆಂಬಲ ಕೂಡ ಇದೆ. ಏಕೆಂದರೆ ಈ ಶಾಖೆಯಲ್ಲಿ ಕುಚೇಲನು ಕೂಡ ಕುಬೇರನಾಗುವ ಶಾಖೆಯಾಗಿದೆ ಎಂಬುದು ಇಲ್ಲಿನ ಅಧಿಕಾರಿಗಳಿಗೆ ಹಣ ಕೊಟ್ಟ ರೈತಾಪಿ ವರ್ಗದವರ ಗೋಳಾಗಿದೆ. ದರಖಾಸ್ತು ಕಮಿಟಿಯ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಸಾರ್ವಜನಿಕರ ಆರೋಪ ಏನು ಎಂದರೆ, ಈ ಹಿಂದೆ ದರಖಾಸ್ತು ಕಮಿಟಿಯಲ್ಲಿ ಹಲವಾರು ತಪ್ಪುಗಳನ್ನು ಮಾಡಿ 2 ಬಾರಿ ಅಮಾನತು ಹೊಂದಿರುವ ನೌಕರ ಮತ್ತು ಪ್ರಸ್ತುತ ದರಖಾಸ್ತು ಶಾಖೆಯ 2 ಅಧಿಕಾರಿಗಳು ಪಟ್ಟಣದ TB ಬಡಾವಣೆಯ ಖಾಸಗಿ ಲಾಡ್ನಲ್ಲಿ 10 ರಿಂದ 15 ಜನರ ನೂತನ ಹೆಸರನ್ನು ಹಳೆ ಕಡತಕ್ಕೆ ಸೇರ್ಪಡೆ ಮಾಡಿ ದೊಡ್ಡ ಮೊತ್ತ ಪಡೆದಿದ್ದಾರೆ ಅಂತ ಸಾರ್ವಜನಿಕರು ಆರೋಪಿಸಿದ್ದಾರೆ. ಮುಂದಾದರೂ ತಹಶೀಲ್ದಾರ್ ಅವರು ಹಾಗೂ ಜಿಲ್ಲಾಧಿಕಾರಿಗಳು ಈ ಪ್ರಕರಣದ ಬಗ್ಗೆ ಸಂಪೂರ್ಣ ತನಿಖೆ ನಡೆಸಿ ಭ್ರಷ್ಟಾಚಾರಕ್ಕೆ ಅನುವು ಮಾಡಿಕೊಡಬಾರದು ಅಂತ ಕ್ಯಾತ್ನಳ್ಳಿ ಮಂಜು ಒತ್ತಾಯಿಸಿದ್ದಾರೆ. ಇವತ್ತು ನಾಗಮಂಗಲ ಪರಿಸ್ಥಿತಿ ಈ ರೀತಿ ಆಗಿದೆ. ದಯಮಾಡಿ ಜಿಲ್ಲಾಧಿಕಾರಿಗಳು ಇದರ ಬಗ್ಗೆ ಸೂಕ್ತ ಗಮನ ಹರಿಸಿ ಇವಾಗೇನು ಈ ಖಾಸಗಿ ಕಡತಗಳನ್ನು, ನಮ್ಮ ಸರ್ಕಾರಿ ಕಡತಗಳು ತೆಗೆದುಕೊಂಡು ಹೋಗಿ
ಖಾಸಗಿ ಸ್ಥಳದಲ್ಲಿ ಪರಿಶೀಲನೆ ಮಾಡಿ ಇನ್ನೊಬ್ಬರ ಹೆಸರಿಗೆ ಮಂಜೂರು ಕಾಫಿ ಕೊಡ್ತಕ್ಕಂಥ ವ್ಯವಸ್ಥೆ ಹೊರಡ್ತಕ್ಕಂಥ ಈ ಅಧಿಕಾರಿಗಳ ವಿರುದ್ಧ ಸೂಕ್ತ ತನಿಖೆ ಮಾಡಬೇಕು, ಅವ್ರನ್ನ ಅಮಾನತಲ್ಲಿಡಬೇಕು. ಒಂದು ವೇಳೆ ಅವರು ಮಾಡಿರ್ತಕ್ಕಂಥ ಸಾಬೀತಾದರೆ ಅವ್ರನ್ನ ಕೆಲಸದಿಂದ ವಜಾ ಮಾಡಬೇಕು ಅಂತ ಹೇಳಿ ನಾನು ಈ ಮುಖಾಂತರ ಜಿಲ್ಲಾಧಿಕಾರಿಗಳವರಿಗೆ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ. ಶೀಘ್ರದಲ್ಲೇ ತಾಲೂಕು ದಂಡಾಧಿಕಾರಿಗಳು, ಮೇಲಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಇದನ್ನು ಗಮನಕ್ಕೆ ತಂದು, ಸರ್ಕಾರದ ಗಮನಕ್ಕೆ ತಂದು, ಒಂದು ವೇಳೆ ಈ ಕೆಲಸವನ್ನು ಮಾಡದೇ ಇದ್ದರೆ ನಾವು ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮಾಡಬೇಕಾಗ್ತದೆ ಈ ಮುಖಾಂತರ ನಾವು ಎಚ್ಚರಿಕೆ ನೀಡ್ತಾ ಇದ್ದೀವಿ. ಸರ್ ಮಂಜು, HK ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಘಟನಾ ಸಂಚಾಲಕರು. ಮಂಡ್ಯ ಜಿಲ್ಲೆಯಲ್ಲಿ 3571 ವಿದ್ಯಾರ್ಥಿಗಳು ತಾಯಿ ಭಾಷೆ ಕನ್ನಡದಲ್ಲಿ ಅನುತ್ತೀರ್ಣರಾಗಿದ್ದು, ಇದಕ್ಕೆ ಶಿಕ್ಷಕರು ಹಾಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಾಗೂ ಪೋಷಕರೇ ಕಾರಣ ಎಂದು ಕದಂಬ ಸೈನ್ಯದ ರಾಜ್ಯಾಧ್ಯಕ್ಷ ಬೇಕರಿ ರಮೇಶ್ ಆರೋಪಿಸಿದರು. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಬೇಕರಿ ರಮೇಶ್ ಅವರು, ಕಾವೇರಿ ನದಿ ನೀರು ನಮಗೆ ಹೇಗೆ ಜೀವದ್ರವ್ಯವೋ ಅದೇ ರೀತಿ ಕನ್ನಡ ನಮ್ಮ ಉಸಿರಾಗಿದೆ. ಕನ್ನಡ ಭಾಷೆ ಕಲಿಸದೇ ಇರುವ ಶಿಕ್ಷಕರು, ಶಿಕ್ಷಣ ಇಲಾಖೆ ಮತ್ತು ಪೋಷಕರು ಕಾವೇರಿ ನೀರು ಇಲ್ಲದೆ ಬದುಕಲು ಹೇಗೆ ಆಗುವುದಿಲ್ಲವೋ ಹಾಗೆ ತಾಯಿ ಭಾಷೆ ಕನ್ನಡ ಇಲ್ಲದೆ ಬದುಕಲು ಸಾಧ್ಯವಿಲ್ಲ ಎಂಬ ವಾತಾವರಣ ನಿರ್ಮಾಣ ಮಾಡಬೇಕಾಗಿದೆ ಅಂತ ಹೇಳಿದರು. ಎಲ್ಲ ವೃತ್ತಿಗಿಂತ ಶಿಕ್ಷಕ ವೃತ್ತಿ ಸರ್ವಶ್ರೇಷ್ಠವಾಗಿದೆ, ಆದರೆ ಇದಕ್ಕೆ ಕಳಂಕ ತರುವ ಪ್ರಯತ್ನ ನಡೆಯುತ್ತಿದೆ ಎಂದು ದೂರಿದ ಅವರು, ಈ ಬಗ್ಗೆ ಪ್ರತಿಯೊಬ್ಬರೂ ಆತ್ಮಲೋಕ ಮಾಡಿಕೊಳ್ಳಬೇಕು ಅಂತ ಹೇಳಿದರು. ಮಂಡ್ಯ ಜಿಲ್ಲೆ ಅಚ್ಚ ಕನ್ನಡ ಜಿಲ್ಲೆ. ಎಂಥ ಕಳಂಕ ತಂದಿದ್ದಾರೆ ಅಂದರೆ, ಇಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ, ಕ್ಷೇತ್ರ ಅಭಿವೃದ್ಧಿಗಳ ಇಲಾಖೆ ಮತ್ತು ಶಿಕ್ಷಕರು ನಮ್ಮ ಜಿಲ್ಲೆಗೆ ಭಾಳ ಕಳಂಕವನ್ನು ತಂದಿದ್ದಾರೆ. 3571 ವಿದ್ಯಾರ್ಥಿಗಳು ಅನುತ್ತೀರ್ಣರಾಗಿದ್ದಾರೆ ಕನ್ನಡದಲ್ಲಿ. ಜಸ್ಟ್ ಪಾಸ್ ಆಗಿರೋರು ಅನೇಕ ಸಾವಿರಾರು ಜನ ವಿದ್ಯಾರ್ಥಿಗಳಿದ್ದಾರೆ. ಯಾಕೆ ಈ ರೀತಿ ಆಯಿತು ಅನ್ನುವಂಥ ಪ್ರಶ್ನೆನ ಅವಲೋಕನ ಯಾರೂ ಮಾಡ್ಕೊಳ್ಳಿಲ್ಲ. ನಮ್ಮ ಮಾನ್ಯ ಮಂಡ್ಯ ಜಿಲ್ಲಾಧಿಕಾರಿಯವರು, ಕುಮಾರ್ ಅವರು ಎಲ್ಲರೂ ಕರೆದು ಆತ್ಮಾವಲೋಕನ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಒತ್ತು ಕೊಡಬೇಕು ಅಂತ ಅವರು ಗಮನ ಹರಿಸಿದ್ದಾರೆ. ಬಂಧುಗಳೇ, ಪ್ರಸ್ತುತ ಸರ್ಕಾರಿ ಶಾಲೆಗಳು ಸಂಪೂರ್ಣವಾಗಿ ಮುಚ್ಚುವಂತಹ ಹುನ್ನಾರವನ್ನು ನಡೆಸಲಾಗುತ್ತಿದೆ. ಸರ್ಕಾರ ಈ ಬಗ್ಗೆ ಸಂಪೂರ್ಣವಾಗಿ ನಿರ್ಲಕ್ಷ್ಯತನ ತೋರುತ್ತಿದೆ. 5 ಗ್ಯಾರಂಟಿಗಳ ಬಗ್ಗೆ ಹೆಚ್ಚು ಉತ್ತೇಜನ ನೀಡುತ್ತಿರುವ ಸರ್ಕಾರ ಕನ್ನಡವನ್ನು ಸಂಪೂರ್ಣವಾಗಿ ಕಡೆಗಣಿಸಿದೆ ಅಂತ ದೂರಿದರು. ಶಾಲೆಗಳ ಮುಚ್ಚುವಂಥ ವ್ಯವಸ್ಥೆಗಳು ನಡೀತಾ ಇರೋ ಹುನ್ನಾರ ಇದೊಂಥರ ಮಾಫಿಯಾ ಇದ್ದಂಗೆ. ಮತ್ತು ಎಲ್ಲೇ ನೀವು ನೋಡಿ, ಎಲ್ಲ ಮಂಡ್ಯದಲ್ಲೇ ಶಾಲೆಗಳು, ನಗರದಲ್ಲೇ ನೋಡಿ, ಯಾವುದೂ ಹೈಟೆಕ್ ಶಾಲೆಗಳಿಲ್ಲ. ಎಲ್ಲ ಅವ್ಯವಸ್ಥೆಗಳು ತಾಣವಾಗಿದೆ, ಇಚ್ಛಾಶಕ್ತಿ ಇಲ್ಲ. ಯಾಕೆ ಅಂದರೆ ಸರ್ಕಾರಿ ಶಾಲೆಗಳು ಮುಚ್ಚೋದ್ರೂ ಕೂಡ ಅವ್ರಿಗೆ ಬೇರೆ ಉದ್ಯೋಗ ಸಿಗುತ್ತೆ. ಈ ದೃಷ್ಟಿಯಿಂದ ಮತ್ತು ಸರ್ಕಾರಗಳು, ಎಲ್ಲ ಸರ್ಕಾರಗಳು ಕೂಡ ಅಭಿವೃದ್ಧಿ ಮಾಡ್ತಿಲ್ಲ. ಈಗ ದೇವನಹಳ್ಳಿನಲ್ಲಿ ವಿಮಾನ ನಿಲ್ದಾಣದ ಅಲ್ಲೊಂದು ಸಂಘಟನೆ ದತ್ತು ತಗೊಂಡಿದ್ದಾರೆ 4 ಶಾಲೆಗಳನ್ನ. ಹೈಟೆಕ್ ಶಾಲೆ ಇದೆ, ನಾನು ಹೋಗಿದ್ದೀನಿ, ಉನ್ನತೀಕರಣ ಮಾಡಿದ್ದಾರೆ. ಅಲ್ಲಿ ಸರ್ಕಾರಿ ಶಾಲೆಗೆ MLA MP ಅನೇಕ ಜನ ಒತ್ತಡ ತಂದು ಅಲ್ಲಿ ಸೇರಿಸ್ಬೇಕಾದ ಪರಿಸ್ಥಿತಿ ಇದೆ. ಭಾಳ ನಿಜವಾಗ್ಲೂ ಭಾಳ ಸಂತೋಷ ಆಗೋದು. ಸರ್ಕಾರಿ ಶಾಲೆನ ಅಥವಾ ಖಾಸಗಿ ಶಾಲೆ ಆ ಥರ ಹೈಟೆಕ್ ಶಾಲೆ ಮಾಡಿದ್ದಾರೆ, ಉನ್ನತೀಕರಣಗೊಳಿಸಿದ್ದಾರೆ. ಅದೇ ರೀತಿ ಯಾಕೆ ಮಾಡ್ತಾ ಇಲ್ಲ? ಬರೀ ಕೆಲವರು ಈಗ ನಮ್ಮೇಲೆ ಹೇಳ್ತಾರೆ, ನೀವೇ ಮಾಡಿ, ಅವ್ರು ಮಾಡಿ. ಸರ್ಕಾರ ಏನು ಮಾಡುತ್ತೆ? ಇವ್ರಿಗೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಇರುವಂಥ ಇಚ್ಛಾಶಕ್ತಿ ಮಾಡಲಿ, ನಾನೇನು ಬೇಡ ಅಂತ ಹೇಳಿದೆ. ಅದರಲ್ಲಿರುವಂಥ ಕಾಳಜಿ, ಸೋತ್ಬಿಟ್ವಿ, ಅದನ್ನು ರದ್ದು ಮಾಡಬಾರ್ದು ಅನ್ನೋ ಇಚ್ಛಾಶಕ್ತಿ ಸರ್ಕಾರಿ ಶಾಲೆಗಳ ಮೇಲೆ ಯಾಕೆ ಇಲ್ಲ ಅನ್ನುವಂಥ ಪ್ರಶ್ನೆ ಕಾಡ್ತದೆ ಬಂಧುಗಳೇ. ಗೋಷ್ಠಿಯಲ್ಲಿ ನಾಗೇಶ್, ಚಂದ್ರಶೇಖರ್, ಬಸವರಾಜು, ಜೋಸೆಫ್, ರಾಮು ಸೇರಿದಂತೆ ಇತರರಿದ್ದರು. ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನದ ಅಂಗವಾಗಿ ಕೆಆರ್ಪೇಟೆ ಪಟ್ಟಣದ ತಾಲೂಕು ಆಡಳಿತ ಕಾರ್ಯಸೌಧದ ಸಭಾಂಗಣದಲ್ಲಿ ಜಾಗೃತಿ ಕಾರ್ಯಕ್ರಮವು ತಹಶೀಲ್ದಾರ್ ನಿಸರ್ಗ ಪ್ರಿಯಾ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನದ ಅಂಗವಾಗಿ ಕೆಆರ್ಪೇಟೆ ಪಟ್ಟಣದ ತಾಲೂಕು ಆಡಳಿತ ಕಾರ್ಯಸೌಧದ ಸಭಾಂಗಣದಲ್ಲಿ ಜಾಗೃತಿ ಕಾರ್ಯಕ್ರಮವು ತಹಶೀಲ್ದಾರ್ ನಿಸರ್ಗ ಪ್ರಿಯಾ ಅವರ ನೇತೃತ್ವದಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಪ್ರತಿಜ್ಞಾ ವಿಧಿ ಬೋಧಿಸಿ ಮಾತನಾಡಿದ ನಿಸರ್ಗ ಪ್ರಿಯರವರು, ಬಾಲಕಾರ್ಮಿಕ ಪದ್ಧತಿಯು ನಾಗರಿಕ ಸಮಾಜಕ್ಕೆ ಅಂಟಿರುವ ಶಾಪವಾಗಿದೆ. ಬಾಲಕಾರ್ಮಿಕ ಪದ್ಧತಿಯನ್ನು ಒಡೆದೋಡಿಸಿ ಶಾಶ್ವತವಾಗಿ ನಿರ್ಮೂಲನೆ ಮಾಡಲು ನಾಗರಿಕ ಸಮಾಜದ ಪ್ರತಿಯೊಬ್ಬರು ಕೈ ಜೋಡಿಸಿ ಕೆಲಸ ಮಾಡಬೇಕು ಅಂತ ಹೇಳಿದರು. ಕೆಆರ್ಪೇಟೆಯ ರೈತ ಬಾಂಧವರಿಗೆ ನಮಸ್ಕಾರ. ಈಗ ನಾವು ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ, ನಮ್ಮ RTCಗಳಿಗೆ ರೈತರ ಆಧಾರ್ ನಂಬರ್ನ ಜೋಡಣೆ ಮಾಡುವಂಥ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೇವೆ. ನಮ್ಮ ಕೆಆರ್ಪೇಟೆ ವ್ಯಾಪ್ತಿಯಲ್ಲಿ ಸುಮಾರು 3,64,170 RTCಗಳಿದ್ದಾವೆ. ಈಗಾಗಲೇ ನಾವು 93,899 RTCಗಳಿಗೆ ಆಧಾರ್ ಜೋಡಣೆ ಮಾಡಿದ್ದೇವೆ. ಇನ್ನೂ ಸುಮಾರು 75% ಆಧಾರ್ ಜೋಡಣೆ ಆಗಬೇಕಾಗಿದೆ. ಸೊ ಆದ್ದರಿಂದ ಎಲ್ಲ ರೈತರು ನೀವು ನಮ್ಮ ರೆವಿನ್ಯೂ ಕಂದಾಯ ಇಲಾಖೆಯ ಸಿಬ್ಬಂದಿಯೊಂದಿಗೆ ಸಹಕರಿಸಿ ನಿಮ್ಮ ಆಧಾರ್ ಕಾರ್ಡ್ಗಳನ್ನ ತಗೊಂಡು ನಮ್ಮ ಕಂದಾಯ ಅಧಿಕಾರಿಗಳನ್ನ ಭೇಟಿಯಾಗಿ
ಭೇಟಿಯಾದಲ್ಲಿ ಅವರು ಏನು ಆಧಾರ್ ಸೀಡಿಂಗ್ ಜೋಡಣೆಯಲ್ಲಿ ಮೊಬೈಲಿಗೆ ನಿಮ್ಮ ಮೊಬೈಲ್ಗೆ OTP ಬರ್ತದೆ, ಆ OTPನ ತೊಗೊಂಡು ನಿಮ್ಮ RTCಗಳಿಗೆ ಆಧಾರ್ನ ಲಿಂಕ್ ಮಾಡುವಂಥ ಕಾರ್ಯಗಳನ್ನ ಮಾಡ್ತಾರೆ. RTCಗೆ ಆಧಾರ್ನ ಲಿಂಕ್ ಮಾಡೋದ್ರಿಂದ ರೈತರಿಗೆ ಸಾಕಷ್ಟು ಅನುಕೂಲ ಇದೆ. ಬರ ಪರಿಹಾರದ ಹಣ ಪಡೆಯೋದಿರ್ಬೋದು, ಸಾಲ ಮತ್ತೊಂದು ಪಡೆಯೋದಿರ್ಬೋದು, ಮತ್ತು ನಿಮ್ಮ ಜಮೀನಿಗೆ ಅದೊಂದು ಒಂದು ಭದ್ರವಾದ ಒಂದು ದಾಖಲಾತಿ ಆಗ್ತದೆ. ಆದ್ದರಿಂದ ದಯಮಾಡಿ ಎಲ್ಲ ರೈತರು ಮುಂದೆ ಬಂದು ಈ ಒಂದು ಆಧಾರ್ ಸೀಡಿಂಗ್ ಜೋಡಣೆಯ ಕೆಲಸದಲ್ಲಿ ಕೈ ಜೋಡಿಸ್ಬೇಕು ಅಂತ ಕೇಳ್ಕೊಳ್ತೇನೆ. ಇದರಲ್ಲಿ ಯಾರಿಗೆ ಯಾವುದೇ ರೀತಿ ಅನುಮಾನ ಇದ್ದರೆ, ಇದರಿಂದ ಏನಾದರೂ ಅನಾವಶ್ಯಕವಾಗಿ ರೈತರಿಗೆ ತೊಂದರೆ ಆಗುತ್ತೆ ಅನ್ನೋ ಒಂದು ಅನುಮಾನಗಳಿದ್ದರೆ ನೇರವಾಗಿ ನಮ್ಮ ರೆವಿನ್ಯೂ ಇಲಾಖೆಯ ಸಿಬ್ಬಂದಿಗಳನ್ನು ಅಥವಾ ನೇರವಾಗಿ ನೀವು ನನ್ನೇನೇ ಬಂದು ಕಾಣ್ಬೋದು. ನಿಮಗೆ ಯಾವುದೇ ರೀತಿಯ ಸಂದೇಹಗಳು, ಯಾವುದೇ ರೀತಿಯ ಡೌಟ್ಗಳಿದ್ದರೆ ನಾವು ಬಗೆಹರಿಸ್ಕೊಡ್ತೇವೆ. ದಯಮಾಡಿ ಎಲ್ಲ ನಮ್ಮ ಕೇರ್ಪೇಟೆಯ ರೈತ ಬಾಂಧವರು ದಯಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ಸಹಕರಿಸಿ ಇದೊಂದನ್ನು ಯುದ್ಧೋಪಾದಿಯಲ್ಲಿ ಮಾಡಿ ನಾವು ಇದನ್ನು ಆದಷ್ಟು ಬೇಗ ಮುಗಿಸ್ಕೊಳ್ಳಿಕ್ಕೆ ಸಹಕರಿಸಬೇಕು ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ತಾಲೂಕು ಕಾರ್ಮಿಕ ನಿರೀಕ್ಷಕ ಗಂಗಾಧರ್, ಗ್ರೇಡ್ 2 ತಹಶೀಲ್ದಾರ್ ಲೋಕೇಶ್, ರಾಜಸ್ವ ನಿರೀಕ್ಷಕರಾದ ರಾಜಮೂರ್ತಿ, ನರೇಂದ್ರ, ಚಂದ್ರಕಲಾ, ಗ್ರಾಮ ಆಡಳಿತ ಅಧಿಕಾರಿಗಳಾದ ಹರೀಶ್, ಜಗದೀಶ್ ಸೇರಿದಂತೆ ಕಂದಾಯ ಇಲಾಖೆ ಸಿಬ್ಬಂದಿ ಹಾಜರಿದ್ದರು. ಮಂಡ್ಯ ಜಿಲ್ಲಾಡಳಿತ ಹಾಗೂ ಆಯುಷ್ ಇಲಾಖೆ ಯೋಗವನ್ನು ಹೆಚ್ಚು ಜನರಿಗೆ ಪರಿಚಯಿಸಲು ಜಿಲ್ಲೆಯಲ್ಲಿ ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಮ್ಮಿಕೊಂಡಿರುವ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅವರ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಸಭಾಂಗಣದಲ್ಲಿ ಪೂರ್ವಭಾವಿ ಸಭೆ ನಡೆಸಲಾಯಿತು. ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಪೂರ್ವಭಾವಿ ಸಿದ್ಧತಾ ಸಭೆ ನಡೆಸಿ ಮಾತನಾಡಿದ ಡಾಕ್ಟರ್ ಕುಮಾರ ಅವರು, ಯೋಗ ಮನುಷ್ಯನ ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ವೃದ್ಧಿಸುತ್ತದೆ. ಇಂದಿನ ಒತ್ತಡದ ಜೀವನದಲ್ಲಿ ಅನೇಕ ರೋಗಗಳ ಪರಿಹಾರಕ್ಕೆ ಯೋಗವನ್ನು ಜೀವನ ಪದ್ಧತಿಯಾಗಿ ಅಳವಡಿಸಿಕೊಳ್ಳಬೇಕು ಎಂದರು. ಜೂನ್ 21ರಂದು ಬೆಳಗ್ಗೆ 6:30 ಗಂಟೆಗೆ ಉದ್ಘಾಟನೆ, ಬೆಳಗ್ಗೆ 7ರಿಂದ 8 ಗಂಟೆವರೆಗೆ ಯೋಗ ಪ್ರದರ್ಶನ ಇರುತ್ತದೆ. ಇದರಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ವಿವಿಧ ಸರ್ಕಾರಿ ಇಲಾಖೆಗಳ ಅಧಿಕಾರಿ ಸಿಬ್ಬಂದಿಗಳು, ವಿವಿಧ ಯೋಗ ಮತ್ತು ಇತರ ಸಂಘ ಸಂಸ್ಥೆಗಳ ಸದಸ್ಯರು, ಸಾರ್ವಜನಿಕರು ಭಾಗವಹಿಸಲಿದ್ದಾರೆ ಎಂದರು. ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ HL ನಾಗರಾಜು ಮಾತನಾಡಿ, ಕಾರ್ಯಕ್ರಮ ಶಿಸ್ತುಬದ್ಧವಾಗಿ ನಡೆಯಬೇಕು. ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಯೋಗಪಟುಗಳು ಹಾಗೂ ವಿದ್ಯಾರ್ಥಿಗಳಿಗೆ ಅವಶ್ಯಕವಿದ್ದಲ್ಲಿ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಸಾರಿಗೆ ವ್ಯವಸ್ಥೆ ಹಾಗೂ ಬೆಳಗಿನ ಉಪಹಾರದ ವ್ಯವಸ್ಥೆ ಮಾಡಿ ಎಂದರು. ಜೂನ್ 13ರಿಂದ 20ರವರೆಗೆ ಯೋಗೋತ್ಸವ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಜಿಲ್ಲೆಯಲ್ಲಿ ಹೆಚ್ಚು ಜನರಿಗೆ ಯೋಗವನ್ನು ಪರಿಚಯಿಸಲು ಜೂನ್ 13ರಿಂದ 20ರವರೆಗೆ ವಿವಿಧ ಸ್ಥಳಗಳಲ್ಲಿ ಪ್ರತಿದಿನ ಬೆಳಗ್ಗೆ 8ರಿಂದ 9ರವರೆಗೆ ಯೋಗೋತ್ಸವ ನಡೆಯಲಿದೆ. ಆಯುಷ್ ಇಲಾಖೆಯ ಯೋಗ ತರಬೇತುದಾರರು ಭಾಗವಹಿಸಿ ಯೋಗದ ಆಸನಗಳನ್ನು ಪರಿಚಯಿಸಿ ತರಬೇತಿ ನೀಡಲಿದ್ದಾರೆ ಎಂದರು. ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿ ಶೇಖ್ ತನ್ವೀರ್ ಆಸಿಫ್, ASP ಗಂಗಾಧರ ಸ್ವಾಮಿ, ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ರಾಘವೇಂದ್ರ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕ ಓಂ ಪ್ರಕಾಶ್, ವಿವಿಧ ಯೋಗ ಸಂಸ್ಥೆಗಳ ಮುಖ್ಯಸ್ಥರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಶಾಸಕರು ಜಿಲ್ಲಾಧಿಕಾರಿಗಳಿಂದ ರೈಲ್ವೆ ಅಂಡರ್ಪಾಸ್, ತರಕಾರಿ ಮಾರುಕಟ್ಟೆಗಳ ಪರಿಶೀಲನೆ. ಆಗಸ್ಟ್ ತಿಂಗಳಲ್ಲಿ ಅಂಡರ್ಪಾಸ್ ಲೋಕಾರ್ಪಣೆ ಎಂದ ಶಾಸಕ ರವಿಕುಮಾರ್. ವಾಹನ ಸವಾರರ ಸಮಸ್ಯೆಗೆ ಮುಕ್ತಿ. ಜಿಲ್ಲಾಡಳಿತದಿಂದ ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನಾಚರಣೆ. ಗಮನ ಸೆಳೆದ ಜಾಗೃತಿ ಜಾಥಾ. ಬಾಲ್ಯ ಕಲಿಕೆಗಾಗಿಯೇ ಹೊರತು ಹಣ ಗಳಿಕೆಗಲ್ಲ ಎಂದ ನ್ಯಾಯಾಧೀಶೆ BG ರಮಾ. ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. DC ನೇತೃತ್ವದಲ್ಲಿ ಪೂರ್ವ ಸಿದ್ಧತಾ ಸಭೆ. 1,000 ಮಂದಿ ಯೋಗಾಭ್ಯಾಸ ಮಾಡಲು ಸಿದ್ಧತೆ. SSLC ಫಲಿತಾಂಶದಲ್ಲಿ ಮಾತೃಭಾಷೆಯಲ್ಲಿ ತೀವ್ರ ಹಿನ್ನಡೆ. ಜಿಲ್ಲಾದ್ಯಂತ 3,571 ವಿದ್ಯಾರ್ಥಿಗಳು ಅನುತ್ತೀರ್ಣ. ಶಿಕ್ಷಣ ಇಲಾಖೆ ವಿರುದ್ಧ ಕದಂಬ ಸೈನ್ಯ ಆಕ್ರೋಶ. ಹಳೆ ಕಡತಗಳ ಅಕ್ರಮ ತಿದ್ದುಪಡಿ ಆರೋಪ. ತಿದ್ದುಪಡಿಗೆ ಅಧಿಕಾರಿಗಳು ಸಾಥ್. ನಾಗಮಂಗಲ ತಹಶೀಲ್ದಾರ್ರಿಂದ 3 ತುರ್ತು ನೋಟಿಸ್ ಜಾರಿ. ಇದಿಷ್ಟು ಇವತ್ತಿನ ಸುದ್ದಿಗಳು. ನಮ್ಮ ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ವಂದನೆಗಳು. ಇದು ಬಾಂಧವ್ಯಗಳ ಬೆಸುಗೆ.